ಕರ್ನಾಟಕ ರಾಜ್ಯ ಸರ್ಕಾರ ಕಾವೇರಿ ವಿಚಾರವಾಗಿ ಮತ್ತೊಮ್ಮೆ ವಿಫಲತೆ ಕಂಡಿರುವಂಥದ್ದು. ಇವತ್ತು 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಕಾವೇರಿ ಬಗ್ಗೆ ಅವ್ರಿಗಿರೋಂಥ ಕಾಳಜಿ ಸ್ಪಷ್ಟ ಆಗ್ತಾ ಇದೆ. ರಾಜ್ಯದ ಪರವಾಗಿ ಸರಿಯಾಗಿ ವಾದ ಮಾಡುವಂಥ ಸಮರ್ಥತೆಯನ್ನ ಇವತ್ತು ರಾಜ್ಯ ಸರ್ಕಾರ ಕಳ್ಕೊಂಡಿದೆ. ಬಲವಂತ ಮಾಡಿ ನೀರಾವರಿ ಇಲಾಖೆಯನ್ನ ರಾಮಲಿಂಗಾರೆಡ್ಡಿ ಅವರ ತಲೆಗೆ ಕಟ್ಟಿದ್ದಾರೆ. ಬಲವಂತದ ಮದುವೆ ರಾಮಲಿಂಗಾರೆಡ್ಡಿ ಅವ್ರದ್ದು. ಅವರು ಖಾತೆ ತಗೊಳಕ್ಕೆ ಇಷ್ಟ ಇಲ್ಲ ಮತ್ತು ಗೇಟ್ ಉದ್ಘಾಟನೆ ಭದ್ರಾ ನೀರಾವರಿ ಸಚಿವರೇ ಎಲ್ಲ ಮಾಡಬೇಕಾಯ್ತು, ಪೂಜೆಯಿಂದ ಹಿಡಿದು ಉದ್ಘಾಟನೆವರೆಗೂ ಅವ್ರದೇ ಇನ್ಚಾರ್ಜು. ಆದರೂ ಹೋಗದೆ ತಮ್ಮ ಪ್ರತಿರೋಧವನ್ನ ಮಾಡಿದ್ದಾರೆ. ನನಗನ್ಸ್ತತೆ ಈ ಕಾವೇರಿ ವಿಚಾರವಾಗೂ ಕೂಡ ಅವರ ಪ್ರತಿರೋಧದಿಂದನೇ ಈ ಥರದ ಆರ್ಡರ್ಗಳು ಕೂಡ ಬಂದಿರೋದು. ಕೇರ್ಲೆಸ್. ಅವ್ರಿಗೆ ಇಲಾಖೆ ಬಗ್ಗೆ ಇಷ್ಟ ಇಲ್ಲ, ಬಲವಂತದ ಇಲಾಖೆ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಮುಖ್ಯಮಂತ್ರಿ ಆದಂಥವ್ರು ಕರೆದು ಮಾತಾಡಿ ಅವ್ರಿಗೆ ಯಾವ ಇಲಾಖೆ ಬೇಕೋ ಅದನ್ನು ಕೊಟ್ಟು ಅವರು ಸರಿಯಾಗಿ ಕೆಲಸ ಮಾಡೋಂಥಕ್ಕೆ ಅವಕಾಶ ಮಾಡಬೇಕಾಯ್ತು. ಅದೆಲ್ಲ ಹಾಳಾಗೋಗ್ಲಿ. ಆದರೆ ಇವತ್ತು ಕಾವೇರಿ ಇಡೀ ಬರಗಾಲದ ಛಾಯೆ ಇಡೀ ರಾಜ್ಯದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನಾನೇ ಹೋಗಿದ್ದೆ. ಮಂಡ್ಯದಲ್ಲಿ ಕಳೆದ 10 ದಿನದಿಂದ ಬರದ ಅಧ್ಯಯನಕ್ಕೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಕಬ್ಬು ಒಣಗಿದೆ ಎಲ್ಲ ಕಡೆ. ಕಾವೇರಿ ಬೇಸ್ಗೆ ಹೋಗಿದೆ. ನಾನು ಕಾವೇರಿ ಡ್ಯಾಮ್ ಹತ್ರ ಹೋಗಿ ಕೆಳಗಡೆ ಇಳಿದು ಆ ನೀರನ್ನು, ಪಾತಾಳಕ್ಕೆ ಹೋಗಿರೋ ನೀರನ್ನು ಕೂಡ ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ತಂದಿದ್ರಿ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾವೇರಿ ಮಡಿಲನ್ನ ಬರದು ಮಾಡುವ ಮೂಲಕ ಕನ್ನಡಿಗರಿಗೆ ದ್ರೋಹ ಬಗ್ದಿದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಡ್ಯಾಮ್ಗಳು ಬರಿದಾಗಿದೆ. ಈಗಾಗಲೇ ಎಲ್ಲೋದ್ರೂ ಬರಿದು ಅಂತಾನೆ ಬೋರ್ಡ್ ಹಾಕ್ಬಿಟ್ಟವ್ರು ಎಲ್ಲ ಕಡೆ. ಬೆಳೆ ಬೆಳಿಬೇಡಿ, ಕುಡಿಯೋ ನೀರಿಗೆ ಮಾತ್ರ ಅಂತೇಳಿ ಎಲ್ಲ ಕಡೆ ಪ್ರಚಾರಗಳನ್ನು ಮಾಡ್ತಾ ಇದ್ದೀರಾ. ನಮ್ಮ ರೈತರು ಬೆಳೆ ಬೆಳಿಬಾರ್ದು, ಕುಡಿಯೋ ನೀರಿಗೆ ಮಾತ್ರ ಉಪಯೋಗ ಮಾಡಬೇಕು, ಅದು ಲಿಮಿಟೆಡ್. ಈಗಾಗಲೇ ಬೆಂಗಳೂರಲ್ಲಿ 4 ದಿನಕ್ಕೆ ಒಂದ್ಸರಿ ನೀರು. ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದಾರೆ. ನಾವು ಕೊಡ್ತಾ ಇರೋದು 50 ಲಕ್ಷ ಜನಕ್ಕೆ ಮಾತ್ರ ನೀರು. ಉಳಿದಿದ್ದ 1 ಕೋಟಿ ಜನಕ್ಕೆ ನಾವು ನೀರೇ ಕೊಡ್ತಾ ಇಲ್ಲ, ಕಾವೇರಿ ನೀರು. ಯಾಕಂದ್ರೆ ನೀರಿಲ್ಲ ನಮ್ಮಲ್ಲಿ. ಅಂಥದ್ರಲ್ಲಿ ಇದೊಂಥರ ಬೆಂಗಳೂರು ಜನತೆಗೆ, ಮೈಸೂರು ಮಂಡ್ಯ ಜನತೆಗೆ ಒಂಥರ ಬರಸಿಡು. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ CWMA ಆ ಟ್ರಿಬ್ಯುನಲ್ ತೀರ್ಮಾನ ಮಾಡೋ ಮುಂಚಿತವಾಗಿಯೇ ಕಾಂಗ್ರೆಸ್ ಸರ್ಕಾರ ಯಥೇಚ್ಛವಾಗಿ ಈಗಾಗಲೇ ನೀರನ್ನ ಹರಿಬಿಡುವಂತ ಕೆಲಸ ಈಗಾಗಲೇ ಮಾಡಾಗಿದೆ. ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಕೂಡ ತಾವು ನೆನಪು ಮಾಡ್ಕೋಬೇಕು. ಕಾವೇರಿ ಕೊಳ್ಳದ ರೈತರು ಯಾರು ಕೂಡ ಬಿತ್ತನೆ ಮಾಡಬಾರ್ದು ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆಯನ್ನು ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂತಾಗಿದೆ ಅವರ ನಡವಳಿಕೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂಗೆ ಆಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಈ ಭಾಗದ ರೈತರಿಗೆ, ದನ ಕರುಗಳು ಕೂಡ ಕುಡಿಯೋಕ್ಕೆ ನೀರು ಸಿಗ್ತಲ್ಲ ಅಂತ ಪರಿಸ್ಥಿತಿ ಇದೆ. ಟ್ರಿಬ್ಯುನಲ್ ಆದೇಶ ಮಾಡೋ ಮುಂಚಿತವಾಗಿ ನೀರನ್ನ ಬಿಟ್ಟಿದ್ದಾರೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡದೇ ಇರತಕ್ಕಂಥ ಪರಿಣಾಮವಾಗಿಯೇ
ಇಂಥ ತೀರ್ಪು ಇವತ್ತು ಟ್ರಿಬ್ಯುನಲ್ ಅಲ್ಲಿ ಬಂದಿರುವಂಥದ್ದು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ರಾಜ್ಯದ ಕಾವೇರಿ ಕೊಳ್ಳದ ರೈತರ ರಕ್ಷಣೆ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ, ಮುಖ್ಯಮಂತ್ರಿಗಳ ಕರ್ತವ್ಯ ಕೂಡ ಇದೆ. ತಡ ಮಾಡ್ದೇನೆ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಮುಂದೆ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ರೈತರ ರಕ್ಷಣೆಗೆ ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರಿಗೆ ವಿಜಯ್ ಅವರು ಆಗ್ತಾ ಇದ್ದಾರೆ ಅಂತ ಹೇಳಿ ಒತ್ತಡಕ್ಕೆ ಏನಾದ್ರು ಮಳೆಯೋ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಒಂದೇ ವಾಕ್ಯದಲ್ಲಿ ಹೇಳಿದ್ನಲ್ಲ, ಮುಖ್ಯಮಂತ್ರಿಗಳ ನಡವಳಿಕೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂತಾಗಿದೆ. ಯಾರನ್ನೋ ಖುಷಿ ಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನ ಹಾಕಿ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಆಗಬೇಕು. ಆ ರೀತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅಲ್ಲರಿ, ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಟ್ರಿಬ್ಯುನಲ್ ಇಂದ ಈ ರೀತಿ ಆದೇಶ ಬರ್ಬೋದು ಅಂತಕ್ಕಂಥ ಮಾಹಿತಿ ಅವ್ರಿಗಿರ್ಲಿಲ್ವಾ? ಅಥವಾ ಮುಂದೊಂದಿನ ಈ ರೀತಿ ಆದೇಶ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಹಿಂದೆ ಕದ್ದು ಮುಚ್ಚಿ ಯಾಕೆ ನೀರು ಬಿಡುವಂತ ಕೆಲಸ ಮಾಡಿದ್ರು? ಹಾಗಾದ್ರೆ ಕಾವೇರಿ ಬೇಸಿನಲ್ಲಿ ಎಷ್ಟು TMC ನೀರಿದೆ ಅಂತ ಅವ್ರಿಗೆ ಮಾಹಿತಿ ಇರಲಿಲ್ವಾ ಹಾಗಾದ್ರೆ ಮುಖ್ಯಮಂತ್ರಿಗಳಿಗೆ? ನಮ್ಮ ಪರಿಸ್ಥಿತಿ ಏನು ಅಂತೇಳಿ ಗೊತ್ತಿದ್ದು ಸಹ ರೈತರು ಪರದಾಡ್ತಾ ಇದ್ದಾರೆ, ಬೆಳೆ ಬೆಳೆಯೋದಕ್ಕೂ ಕೂಡ ನೀರಿಲ್ಲ ಅಂತೇಳಿ ಗೊತ್ತಿದ್ರು ಸಹ ಯಾಕೆ ನೀರು ಬಿಡುವಂತ ಕೆಲಸ ಮಾಡಿದ್ರು? ಹಾಗಾದ್ರೆ ಎಷ್ಟು TMC ನೀರನ್ನ ಬಿಟ್ಟಿದ್ದಾರೆ ಈಗಾಗಲೇ? ಮಣ್ಣು ತಿಂದ ಕೆಲಸ ಮಾಡಿ ಟ್ರಿಬ್ಯುನಲ್ ಮುಂದೆ ಸರಿಯಾದ ರೀತಿ ವಾದನೂ ಕೂಡ ಮಂಡನೆ ಮಾಡಲಿಲ್ಲ ಅಂತ ಹೇಳಿದ್ರೆ ರೈತರು ಏನ್ ಮಾಡ್ಬೇಕಾಗಾದ್ರೆ? ಸಚಿವ ಸಂಪುಟ ಸರ್ಕಸ್ ಇವತ್ತು ಕೂಡ ಬಗೆಹರಿದಿಲ್ಲ. ನಾವತ್ತಿಂದ ಕೂಡ ಹೇಳ್ತಾ ಇದ್ದೇನೆ, ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ ಅಂತೇಳಿ. ಮುಂದಿನ ವಾರ ಅಂತ ಹೇಳಿ ಹೀಗೆ ತೊಳ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ರೀ, ಇದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಅನುಮಾನಗಳು ಬೇಡ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾವೇರಿ ಕೊಳ್ಳದ ರೈತರ ಹಿತರಕ್ಷಣೆಯನ್ನ ಮಾಡೋದ್ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಟ್ರಿಬ್ಯುನಲ್ ಆದೇಶ ಬರೋ ಮುಂಚಿತವಾಗಿ ನೀರನ್ನು ಬಿಡುವಂತ ಕೆಲಸ ಮಾಡಿದ್ದಾರೆ. ಈಗ ಟ್ರಿಬ್ಯುನಲ್ ಆದೇಶ ಬಂದ ಮೇಲೆ ಸರಿಯಾದ ರೀತಿ ವಾದ ಮಂಡನೆ ಮಾಡಿದ್ರೆ ಕೈ ಕಟ್ಕೊಂಡು ಕೂರ್ದೇನೆ ಮರುಪರಿಶೀಲನಾ ಅರ್ಜಿ ಹಾಕಬೇಕು ಅಂತ ಮತ್ತೊಮ್ಮೆ ಆಗ್ರಹ ಪಡಿಸ್ತಾ ಇದ್ದೇನೆ.